ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೀರಿನ ಬಗ್ಗೆ ರಾಜ್ಯದ ಜನ ಆತಂಕ ಪಡಬೇಕಾಗಿಲ್ಲ. ಸದ್ಯಕ್ಕೆ 2 ತಿಂಗಳಿಗೆ ನೀರಿನ ಸಮಸ್ಯೆ ಇಲ್ವಂತೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕೆಆರ್ಎಸ್ ಡ್ಯಾಂನ ಒಳಹರಿವು 11 ಟಿಎಂಸಿ ಇದೆ. ಕಬಿನಿ ಜಲಾಶಯದಲ್ಲಿ 5 ಟಿಎಂಸಿ ನೀರಿದೆ. ಕುಡಿಯೋ ನೀರು ಬಿಟ್ಟು 3 ಟಿಎಂಸಿ ಹೆಚ್ಚುವರಿ ಇದೆ. ಇನ್ನು ತುಂಗಾಭದ್ರಾ ಡ್ಯಾಂಗೆ ಕ್ರಶ್ ಗೇಟ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಟಿಬಿ ಡ್ಯಾಂನ 19ನೇ ಗೇಟ್ ಮುರಿದು ಹೋಗಿತ್ತು. ಹೊಸ ಗೇಟ್ ಉದ್ಘಾಟನೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವರು ಸೇರಿದಂತೆ ಹಲವರು ಭಾಗವಹಿಸುತ್ತಾರೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕುಡಿಯೋ ನೀರು ಬಿಟ್ಟು ಎಕ್ಸಸ್ ಇರೋದು ಬರೀ ಕರೆಕ್ಟ್ ಅಲ್ವಾ? ಟೈಮು ಅದು ಮುಗಿದೋಗಿತ್ತು. ಯಾಕಂದ್ರೆ ಬಹಳ ವರ್ಷ ಹಿಂದೆ ಅದನ್ನ ಗೇಟ್ ಮಾಡಿದ್ದು. ಆಮೇಲೆ ತುಂಗಭದ್ರಾ ಪ್ರಾಧಿಕಾರ ಅಣೆಕಟ್ಟು ಪ್ರಾಧಿಕಾರದವರು ಅದು 3 ರಾಜ್ಯಗಳ ಸದಸ್ಯರು ಇರ್ತಾರೆ. ನಮ್ಮ ರಾಜ್ಯ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ. ಅವರು ತೀರ್ಮಾನ ತಗೊಂಡು ಎಲ್ಲ 33 ಗೇಟು ಹೊಸ ಗೇಟು ಹಾಕಿದ್ದಾರೆ. ಅದರ ಉದ್ಘಾಟನೆಗೆ ಮೊನ್ನೆ ಇದು ಪ್ರಾಧಿಕಾರದಲ್ಲೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದಾರಲ್ಲ, ಅದಕ್ಕೆ ನಾವು ಅಲ್ಲಿನ ವ್ಯವಸ್ಥೆಗಳು ಎಲ್ಲ ಮಾಡೋದಕ್ಕೆ ನಾನು ಕೂಡ ಹೋಗಿದ್ದೆ.